ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್.ಎಸ್. ಶ್ರೀನಾಥ್, ಜಂಟಿ ಕಾರ್ಯದರ್ಶಿ ಕೆ.ಎಂ. ಮಂಜುನಾಥ್, ಖಜಾಂಚಿ ಚೌಡಪ್ಪ, ಸದಸ್ಯರಾಗಿ ಮುಬಾರಕ್ ಪಾಷಾ, ಮುನಿರಾಜ್, ನವೀನ್, ಶ್ರೀನಿವಾಸ್, ಹರೀಶ್ ಆಯ್ಕೆಯಾಗಿದ್ದಾರೆಂದು ತಿಳಿಸಿದರು. ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಇತರೆ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಹೂಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಆರ್. ಚಂದ್ರಶೇಖರ್, ರಾಯಪಲ್ಲಿ ಎಚ್.ಕೆ. ಮಂಜುನಾಥ್, ವಿ. ರಾಜೇಶ್, ಕೆಂಚಾರ್ಲಹಳ್ಳಿ ಹರೀಶ್, ಶಂಕರ್ ಎಚ್. ವಜೀರ್, ಗಡಿವಾರ್ಲಹಳ್ಳಿ ಕೃಷ್ಣಾರೆಡ್ಡಿ, ಟುವಾಕಲಪಲ್ಲಿ ಶ್ರೀನಿವಾಸ್ ಹಾಜರಿದ್ದರು. ಪ್ರೆಸಿಡೆಂಟು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಖಜಾಂಚಿ ಮತ್ತು ಇದರ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಒಂದು 5 ಜನಕ್ಕೆ ಈ ದಿನ ಚುನಾವಣೆ ನಡೆದಿದ್ದು, ಅದರಲ್ಲಿ ಈ ದಿನ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಸಂಘದ ಸದಸ್ಯರಾದ ಬಿ. ಶ್ರೀನಿವಾಸನವರು ಚುನಾಯಿತಗೊಂಡಿದ್ದಾರೆ. ಉಪಾಧ್ಯಕ್ಷರಾಗಿ ಈಗಾಗಲೇ ನಾನು ಹೇಳಿದಂಗೆ ಜಿ. ಶಿವಾನಂದರವರು ಸೆಲೆಕ್ಟ್ ಆಗಿದ್ದಾರೆ. ಸೆಕ್ರೆಟರಿಯಾಗಿ ಆರ್.ಎಸ್. ಶ್ರೀನಾಥ್ರವರು ಚುನಾಯಿತರಾಗಿದ್ದಾರೆ. ಖಜಾಂಚಿಯಾಗಿ ಚೌಡಪ್ಪನವರು ಚುನಾಯಿತರಾಗಿದ್ದಾರೆ. ಆಮೇಲೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆಗಿ ಮೊದಲಿಗೆ ನವೀನ್ ಕುಮಾರ್ ಅವರು ಎಲೆಕ್ಟ್ ಆಗಿದ್ದಾರೆ. ಆಮೇಲೆ 2ನೇ ಸ್ಥಾನದಲ್ಲಿ ಹರೀಶ್ ಅವರು, 3ನೇ ಸ್ಥಾನದಲ್ಲಿ ಮುಬಾರಕ್ ಪಾಷಾ ಅವರು, 4ನೇ ಸ್ಥಾನದಲ್ಲಿ ಕೆ.ಪಿ. ಮುನ್ರಾಜು ಅವರು, 5ನೇ ಸ್ಥಾನದಲ್ಲಿ ಶ್ರೀನಿವಾಸ್ ಅವರು ಚುನಾಯಿತರಾಗಿದ್ದಾರೆ. ಇವರೆಲ್ಲ ಇನ್ನು 2 ವರ್ಷಗಳ ಕಾಲಕ್ಕೆ ಈ ಸಂಘದ ಪದಾಧಿಕಾರಿಗಳಾಗಿರ್ತಾರೆ. ಅವರು ಈ ಸಂಘಕ್ಕೆ 2 ವರ್ಷಗಳ ಕಾಲ ಜವಾಬ್ದಾರಿಯನ್ನು ನಡ್ಕೊಳ್ತಾರೆ ಅಂತ ಹೇಳಿ ನಾನು ಆಶಿಸ್ತೇನೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.